ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಪೇಜ್. ಇವತ್ತು ಮತ್ತೊಂದು ಹೊಸ ಶೋರೂಮು, ಹೊಸ ವಿಡಿಯೋ ಜೊತೆ, ಹೊಸ ಕಾರ್ಗಳ ಜೊತೆ, ಹೊಸ ಡೀಟೇಲ್ಸ್ಗೆ ತಿಳಿಸ್ಕೊಳಕ್ಕೆ ನಾನು ಇವತ್ತು ಬಂದಿದ್ದೀನಿ ಭುವನೇಶ್ವರಿ ಕಾರ್ಸ್ಗೆ. ಮತ್ತೊಂದು ಬೆಂಗಳೂರು ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ಇನ್ನೊಂದು ಹೊಸ ಶೋರೂಮ್ ಎಂಟ್ರಿ ಆಗಿದೆ ಅಂತಾನೆ ಹೇಳ್ಬೋದು. ಭುವನೇಶ್ವರಿ ಕಾರ್ಸ್ ಅಂತ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ನಾಗೂರ್ಬಾವಿ ಅನ್ನಪೂರ್ಣೇಶ್ವರಿ ನಗರ್ ಅಲ್ವಾ ಸರ್ ಇದು? ಹೌದೌದು. ಶೋರೂಮ್ ಓನರ್ ಆದಂತ ಚಂದ್ರು ಸರ್ ಅವರು ನಮ್ ಜೊತೆನೆ ಇದಾರೆ. ಸರ್ ನಿಮ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನಮ್ಮ ಬಗ್ಗೆ ಏನಿಲ್ಲ, ಮಾಮೂಲಿ ಕಾರ್ ಬಿಸ್ನೆಸ್ ನಮ್ದು. ಹೊಸದಾಗಿ ಶೋರೂಮ್ ಮಾಡಿದೀವಿ ಬೆಂಗಳೂರಲ್ಲಿ. ಹೌದು, ಸ್ಟಾರ್ಟ್ ಮಾಡಮ್ ಬನ್ನಿ ಗಾಡಿಗಳು. ಸರ್ ಒಂದ್ಸಲಿ ಶೋರೂಮ್ದು ಲೊಕೇಶನ್ ತಿಳಿಸ್ಕೊಟ್ಬಿಡಿ. ಸರ್ ಶೋರೂಮ್ ಲೊಕೇಶನ್ ಬಂದ್ಬಿಟ್ಟು BDA ಕಾಂಪ್ಲೆಕ್ಸ್ ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರ. HMB ಇಂಟರ್ನ್ಯಾಷನಲ್ ಸ್ಕೂಲ್ ಪಕ್ಕನೇ ಬರುತ್ತೆ ನೋಡಿ, ಅದೇ HMB ಸ್ಕೂಲು, ಅದ್ರ ಪಕ್ಕನೇ ಬರುತ್ತೆ ಲೊಕೇಶನ್. ಓಕೆ, ಫಸ್ಟ್ ಯಾವ ಗಾಡಿಯಿಂದ ಹೋಗೋಣ ಸರ್? ಅವ್ರಿಗೆ ಶಿಫ್ಟ್ ಎರಡೆರಡು ಆಪ್ಷನ್ ಇದೆ ಸರ್, ಡೀಟೇಲ್ಸ್ ಕೊಡಿ. ಶಿಫ್ಟ್ 2017 ಮಾಡಲು ಡೀಸೆಲ್ ವೆಹಿಕಲ್, ಓಕೆ, ಸಿಂಗಲ್ ಓನರು. ಈ ಕೂಡ ನಿಮ್ಗೆ ಈ ಗಾಡಿನ 100% ಫುಲ್ ಲೋನ್ ಮಾಡ್ಕೊಡೋಣ. 4,10,000 ಹೇಳ್ತೀರಿ, ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. 17 ಮಾಡಲು ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 17 ಮಾಡಲು. ಸೊ ಯಾರಾದ್ರೂ ಶಿಫ್ಟ್ ನೋಡ್ತಾ ಇದ್ರೆ ನೋಡಿ, ಡೀಸೆಲ್ ವೇರಿಯಂಟ್ ಅಲ್ಲಿ ಇದೊಂದು ಒಳ್ಳೆ ಆಪ್ಷನ್ ಇದೆ. ಎಲಿಫೆಂಟ್ ಗ್ರೇ ಕಲರ್ ಇದ್ದಾಗಿರುತ್ತೆ, ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕ್ಲೀನ್ ಅಂಡ್ ವೆಲ್ ಮೇಂಟೈನ್, ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನೂ ಇಲ್ಲ. 2017 ಸಿಂಗಲ್ ಓನರ್ ವೆಹಿಕಲ್ ಇದ್ದಾಗಿರುತ್ತೆ. ಕೋಟಿಂಗ್ ಬಂದ್ಬಿಟ್ಟು 4,50,000 ಸರ್. 4,10,000 ಕೋಟಿಂಗ್ ಇನ್ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸೊ ಕೋಟಿಂಗ್ ಬಂದ್ಬಿಟ್ಟು 4,10,000 ಹೇಳ್ತಾ ಇದಾರೆ. 17 ಮಾಡಲು ಚಾನ್ಸ್ ಪ್ರೈಸ್, ಅದು ಓಪನಿಂಗ್ ಸೆರೆಮನಿಗೆ ಇರುವಂತ ಒಂದು ಪ್ರೈಸ್ ಇದ್ದಾಗಿರುತ್ತೆ. 4,10,000 ಮಾತ್ರ ಕೋಟಿಂಗ್ ಇದೆ. ಇಂಟ್ರೆಸ್ಟ್ ಇದ್ದವರು ಆನ್ ಟೇಬಲ್ ಬನ್ನಿ, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಈ ವೆಹಿಕಲ್ ಬೇಡವಾ? ಇನ್ನೊಂದು ಆಪ್ಷನ್ ಇದೆ ನೋಡಿ, ಸೇಮ್ ಕಲರ್ ಪೆಟ್ರೋಲ್. ಓಕೆ, ಇದು ಕೂಡ 17 ಮಾಡಲು. ಈ ಗಾಡಿ ನಿಮ್ಗೆ 475 ಹೇಳ್ತೀವಿ, ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ವಿತ್ ಕೆ 475 ಸೇಮ್ ಮಾಡಲಾ ಸರ್? ಸೇಮ್ ಮಾಡಲು 17 ಮಾಡಲು ಪೆಟ್ರೋಲ್ ಇದು. ಓಕೆ ಬನ್ನಿ, ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ನೋಡಿ. ಸೆಂಟ್ರೋ, ಸರ್ ಗಾಡಿ ಸ್ಟಾರ್ಟ್ ಮಾಡೋಕ್ ಮುಂಚೆ ನಾನೊಂದು ಸಣ್ಣ ಮಾತು ಹೇಳ್ಬಿಡ್ತೀನಿ ಸರ್. ಹೇಳಿ ಸರ್. ಹೊಸ ಶೋರೂಮ್ ಅಲ್ಲಿ ಹೊಸ ಕಾರ್ಗಳ ಡೀಟೇಲ್ಸ್, ಆಫರ್ ಕೂಡ ಹೊಸದಾಗೆ ಇರಬೇಕು. ನೆವರ್ ಬಿಫೋರ್ ನೆವರ್ ಫ್ಯೂಚರ್ ಅನ್ನೋ ರೀತಿನೇ ಇರಬೇಕು. ಖಂಡಿತ ಒಳ್ಳೆ ರೇಟಲ್ಲಿ ಗಾಡಿ ಕೊಡೋಣ. ಶೋರಾ ಸರ್? 100 ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಓಕೆ ಸರ್. 2011 ಮಾಡಲು ಮ್ಯಾಗ್ನಾ i10 ಸೆಕೆಂಡ್ ಓನರ್ ಆಗಿದೆ. 2,35,000, ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡಿ. 2,35,000 ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡಿ. ಸೊ ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ, ವೆಲ್ ಮೇಂಟೈನ್ ವೆಹಿಕಲ್ ಇದ್ದಾಗಿರುತ್ತೆ. ಹ್ಯುಂಡೈ i10 ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸೂಟಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2,35,000 ಕೋಟಿಂಗ್ ಇದೆ ಅಲ್ಲ ಸರ್ ಇದು? ಕೋಟಿಂಗ್. ಎದುರುಗಡೆ ಬಂದ್ರೆ ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಶೋರೂಮ್ ಟ್ರ್ಯಾಕ್ ಇದೆಯಾ? ಆ ಶೋರೂಮ್ ಟ್ರ್ಯಾಕ್ ಇದೆ. 100% ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಆಗಿರುತ್ತೆ. ಲೋನ್ ಆಗುತ್ತಾ ಸರ್? ಲೋನು ಆಗಲ್ಲ, ಫುಲ್ ಕ್ಯಾಶ್. ಓಕೆ ಸರ್. ಶಿಫ್ಟ್ ಬೇಡ ಅನ್ನೋರಿಗೆ ಇನ್ನೊಂದು ETS ಇದೆ, ಪೆಟ್ರೋಲ್ ETS 2011 ಮಾಡಲು. ಇದು ಸಿಂಗಲ್ ಓನರ್, ಕೆ ಮಾಡಿಸ್ಕೊಡ್ತೀವಿ. 2,25,000 ಹೇಳ್ತೀವಿ, ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ವಿತ್ ಕೆ 2,25,000. ಯಾವ ಮಾಡಲು ಸರ್ ಇದು? 11 ಮಾಡಲು ಸಿಂಗಲ್ ಓನರ್, 2011 ಸಿಂಗಲ್ ಓನರ್. ಹೌದು. ಓಕೆ, ಲೋನ್ ಆಗುತ್ತಾ ಸರ್ ಇದಕ್ಕೆ? ಇದಕ್ಕೆ ಲೋನ್ ಆಗಲ್ಲ. ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಮಾಡ್ಬೇಕಾ? ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಇಯಾನ್ ಕೂಡ ಇದೆ, ಅದ್ರದ್ದು ಇಯಾನ್. ಇದು ಕೂಡ ಒಂದು ಒಳ್ಳೆ ರೇಟಲ್ಲಿ ಗಾಡಿ ಕೊಡೋಣ. 2013 ಮಾಡಲು, ವಿತ್ ಕೆ ಮಾಡ್ಕೊಡ್ತೀವಿ. 1,85,000, ಮುಂದೆ ಬಂದ್ರೆ ಸ್ಲೈಟ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ವಿತ್ ಕೆ 1,85,000 ಸಿಂಗಲ್ ಓನರ್, 13 ಮಾಡಲು. ಹೌದು. ಓಕೆ ಸರ್. ಇಯಾನ್ ಬೇಡ ಅನ್ನೋರಿಗೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಇರುವಂತ ಇನ್ನೊಂದು ವೆಹಿಕಲ್ ಇದೆ, ಮಾರುತಿ ಅವ್ರದ್ದು ವ್ಯಾಗ್ನರ್. ಅದ್ರದ್ದು ಡೀಟೇಲ್ಸ್ ಕೊಡಿ. ಮಾರುತಿ ವ್ಯಾಗನರ್ 14 ಮಾಡಲು, ಬರೀ 23,000 ಶೋರೂಮ್ ಇಷ್ಟು ಹೊಡಿರೋ ಗಾಡಿ ಸರ್ ಇದು. ಶೋರೂಮ್ ಇಂದ ಬಂದಿರೋ ಟೈರ್ ಎಲ್ಲ ಇದೆ. ಇನ್ನು ಇದು ನಿಮ್ಗೆ ಇದು 2,75,000 ವಿತ್ ಕೆ. ಮುಂದೆ ಬಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಇನ್ನು ನೆಗೋಷಿಯಬಲ್ ಆಗುತ್ತೆ. ಓಕೆ. 2014 ಮಾಡಲು, ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. Ertiga ಡೀಸೆಲ್ ಗಾಡಿಯಲ್ಲಿ 8 ಸೀಟರ್ ಗಾಡಿ ಅಂದ್ರೆ ಇದೊಂದೇ ನೋಡಿ. ಈ ಗಾಡಿ ನಿಮ್ಗೆ 5,65,000 ರೂಪಾಯಿಗೆ ಕೆ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್. ಲೋನ್ ಆಗುತ್ತಲ್ಲ ಇದಕ್ಕೆ? ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಬ್ರಿಜಾ ಇದೆ, ಒಂದು ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ಬೋದು, ಸ್ಪೋರ್ಟಿ ಲುಕ್ ಇರುವಂತದ್ದು. 2018 ಮಾಡಲು, ಸಿಂಗಲ್ ಓನರು. ಈ ಗಾಡಿ ನಿಮ್ಗೆ 5,65,000ಕ್ಕೆ ಫೈನಲ್ ರೇಟ್ NOC ತಕ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಖರ್ಚು ಎಕ್ಸ್ಟ್ರಾ ಆಗುತ್ತೆ, ಅದೊಂದು 90,000 ರಿಂದ 95,000 ಬರುತ್ತೆ. 18 ಮಾಡಲು ಸಿಂಗಲ್ ಓನರ್, 5,65,000 ರೂಪಾಯಿ NOC ತಕ್ಕೊಡ್ತೀನಿ. ಓಕೆ, ಅದಕ್ಕೂ ಲೋನ್ ಆಗುತ್ತೆ? ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು VIP ವೆಹಿಕಲ್ ಅಂತಾನೆ ಹೇಳ್ಬೋದು, ಇನೋವಾ ಕ್ರಿಸ್ಟಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇನೋವಾ ಕ್ರಿಸ್ಟಾ ಒಂದು ಒಳ್ಳೆ ರೇಟ್ ಗಾಡಿ ಕೊಡೋಣ ಸರ್. ಎಲ್ಲ G ರೇಟ್ ಮಾಡ್ತಾ ಇರೋದು. ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ. ಟಾಪ್ ಎಂಡ್ ಮಾಡಲ್ Z ವೇರಿಯಂಟ್. ಈ ಗಾಡಿನ ನಿಮ್ಗೆ
3,99,000ಕ್ಕೆ ಕೆ ಮಾಡಿಸ್ಕೊಡ್ತೀನಿ ಸರ್. ಝೆಡ್ ಟಾಪ್ ಎಂಡ್ ಮಾಡ್ಲು 13,99,000. ಮತ್ತೊಂದು ಗಾಡಿ ಬ್ರಿಜಾ ವಿಡಿಯೋ ಆಪ್ಷನ್ ಅಲ್ಲೂ 16 ಮಾಡ್ಲು ಸಿಂಗಲ್ ಓನರ್. ಇದು ಲೋನ್ ಬೇಕಾದ್ರೂ ಮಾಡ್ಕೊಡ್ತೀವಿ. 6,10,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಮುಂದೆ ಬಂದ್ರೆ. ಸೊ ನೋಡ್ತಾ ಇರ್ಬೋದು, ಯಾರಾದ್ರೂ ಒಂದು ಇಂಡಿಯನ್ ಗೆ ಒಂದು ಸೂಟಬಲ್ ವೆಹಿಕಲ್ ನೋಡ್ತಾ ಇದ್ರೆ ಮಾರುತಿ ಅವ್ರದ್ದು ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಲೋ ಮೇಂಟೆನೆನ್ಸ್ ಎಸ್ ವಿ ಕಂಪ್ಯಾಕ್ಟ್ ವೆಹಿಕಲ್ ಇದ್ದಾಗಿರುತ್ತೆ. ಆಫ್ ರೋಡ್ ವೆಹಿಕಲ್ಸ್ಗೂ ಇದು ಸೂಟಬಲ್ ಅಂತಾನೆ ಹೇಳ್ಬೋದು. ಮಾರುತಿ ಅವ್ರದ್ದು ಬ್ರೀಜಾ ವಿಡೈ ವೇರಿಯಂಟ್ ಆಗಿರುತ್ತೆ. ಇದು ವಿಡೈ ಆಪ್ಷನಲ್. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಕೆ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮತ್ತೆ ಈ ಗಾಡಿ ಒಂದು ಮೈಲೇಜ್ ನೋಡೋದಾದ್ರೆ ನಿಮ್ಗೆ ಆರಾಮಾಗಿ ಒಂದು 15 to 20 ವರೆಗೂ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಕೂಡ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಹಾಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುವಂತದ್ದು. ಇನ್ನು ಸೇಫ್ಟಿ ಪರ್ಪಸ್ ನೋಡೋದ್ರೆ ಆರಾಮಾಗಿ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಸರ್ ಲೋನ್ ಆಗುತ್ತಾ? ಲೋನ್ ಆಗುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ ಈ ಗಾಡಿ 100% ಲೋನ್ ಮಾಡಿಸ್ಕೊಡ್ತೀವಿ. ಈ ಗಾಡಿ ಇಂಟ್ರೆಸ್ಟ್ ಇದ್ದರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಸರ್ ನೆಕ್ಸ್ಟ್ ಇನ್ನೊಂದು ತುಂಬಾ ಜನ ಲೈಕ್ ಮಾಡುವಂತ ಒಂದು ವೆಹಿಕಲ್ ಇದಾಗಿರುತ್ತೆ. ಆಲ್ಟೋ ನೋಡಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 2010 ಮಾಡ್ಲು. ಇದು ಕೂಡ ಒಂದು ಒಳ್ಳೆ ರೇಟಲ್ಲಿ ಗಾಡಿ ಕೊಡೋಣ. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಸರ್? ಸರ್ ಇದು 2010 ಮಾಡ್ಲು 155 ಹೇಳ್ತೀರಿ. 139ಗೆ ಡೆಡ್ ಫೈನಲ್ ಮಾಡ್ಕೊಣ. ಫ್ರೆಶ್ ಎಫ್ ಸಿ ಕೂಡ ಮಾಡ್ಕೊಡ್ತೀವಿ. 1,39,000 ಫ್ರೆಶ್ ಎಫ್ ಸಿ ಸಮೇತ ಮಾಡ್ಕೊಡ್ತೀವಿ. 2010 ಯಾವ ಓನರ್ಶಿಪ್? ಥರ್ಡ್ ಓನರ್. ಸೊ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಏನಾದ್ರು ವೆಹಿಕಲ್ ನೋಡ್ತಾರೆ, ನನ್ ಗಾಡಿ ಕಾರ್ ಓಡಿಸೋದು ಕಲಿಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದ, ಒಂದು ಬೆಸ್ಟ್ ಆಪ್ಷನ್ ನೋಡಿ. ಮಾರುತಿ ಅವ್ರದ್ದು ಆಲ್ಟೋ ಇದೆ. 2010 ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಹಾಗೆ ಥರ್ಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್ ಇದಾಗಿದೆ. ಹಾಗೆ ಬಾಡಿ ಲೈನ್ ಕೂಡ ಅಬ್ಸರ್ವ್ ಮಾಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್. 1,50,000 ಕೋಟಿಂಗ್ ಇದೆ. ಬಟ್ ಫೈನಲ್ ಆಗಿ ಈ ಗಾಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ 1,39,000 ಸರ್. 1,39,000ಗೆ ಈ ಗಾಡಿ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ. ಆಲ್ಟೋ ಬೇಡ ಅನ್ನೋರಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಈ ಮಾರುತಿ ಅವ್ರದ್ದು ಎ ಸ್ಟಾರ್ ಸರ್, ಡೀಟೇಲ್ಸ್ ಕೊಡಿ. ಮಾರುತಿ ಎ ಸ್ಟಾರ್ 2011 ಮಾಡ್ಲು ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಇದು. ಈ ಗಾಡಿನ ನಿಮ್ಗೆ ಎನ್ಒಸಿ ತಕ್ಕೊಡ್ತೀವಿ. ಬರೀ 1,40,000ಕ್ಕೆ ಎನ್ಒಸಿ ತಕ್ಕೊಡ್ತೀವಿ ಗಾಡಿ. 1,40,000 ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್. ಕೆ ರಿಜಿಸ್ಟರ್ಡ್ಗೆ ಸರ್? ಕೆ ರಿಜಿಸ್ಟ್ರೇಷನ್ಗೆ ಎಷ್ಟು ಖರ್ಚು ಬರುತ್ತೋ ಒಂದು 30,35,000 ಬರುತ್ತೆ. ಅವ್ರು ಮಾಡ್ಕೊಬೇಕು. ಎನ್ಒಸಿ ಕೊಡ್ತೀವಿ. ಆ ಚಾರ್ಜ್ ಕೊಟ್ರೆ ನಾವೇ ಮಾಡ್ಕೊಡ್ತೀವಿ. ಅಮೌಂಟ್ ಪೇ ಮಾಡಿದ್ರೆ ನೀವೇ ಕೆ ನಂಬರ್ ಮಾಡ್ಕೊಟ್ಬಿಡ್ತೀರಾ? 30 to 40 ಆಗುತ್ತೆ. ಓಕೆ ಸರ್. ಡೀಸೆಲ್ ಗಾಡಿ ಡಿಸೈರ್ ಟಾಪ್ ಎಂಡ್ ಮಾಡ್ಲು 2010 ಸೆಕೆಂಡ್ ಓನರ್. ಇದು ಕೂಡ ಒಂದು ಒಳ್ಳೆ ರೇಟಲ್ಲಿ ಕೊಡೋಣ. 2,35,000 ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ಟಾಪ್ ಎಂಡ್ ಮಾಡ್ಲು ಸೆಕೆಂಡ್ ಓನರ್. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇರ್ಬೋದು. ಯಾರು ZDIಗೆ ಮ್ಯಾಗ್ವಿಲ್ ಬರುತ್ತೆ ಸರ್. ಇದು ಆಫ್ಟರ್ ದ ಮಾರ್ಕೆಟ್ ಹಾಕ್ಸಿರೋದಲ್ವಾ? ಓಕೆ, ಕರೆಕ್ಟ್ ಅಲ್ವಾ? ಆಫ್ಟರ್ ದ ಮಾರ್ಕೆಟ್ ಇನ್ಸ್ಟಾಲ್ ಮಾಡಿಸಿರೋದು ಇದು ಮ್ಯಾಗ್ವಿಲ್. ಸೊ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ನಿಮ್ಗೆ ಎಲಿಫೆಂಟ್ ಗ್ರೇ ಕಲರ್ ಬೇಡ ಅಂದ್ರೆ ಇನ್ನೊಂದು ಬ್ಲೂ ಕಲರ್ ಕೂಡ ಆಪ್ಷನ್ ಇದೆ ಸರ್, ಡೀಟೇಲ್ಸ್ ಕೊಡಿ. ಇದು ಕೂಡ ಡೀಸೆಲ್ ಗಾಡಿ, 4 ಫಿಟೆಡ್ ಪವರ್ ವಿಂಡೋ ಇದೆ. ಇದು ಕೂಡ ಚಾನ್ಸ್ ರೇಟ್ ಅಲ್ಲೇ ಕೊಡೋಣ. 1,65,000 ಗಾಡಿ ಕೊಡೋಣ. FC 28 ವರೆಗೂ ಇದೆ ಗಾಡಿ. ಮಾಡ್ಲು ಸರ್ 2008. ಓನರ್ಶಿಪ್ 4. ಗಾಡಿ ಅಂತೂ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಚೆನ್ನಾಗಿದೆ. ಓಕೆ, ಗಾಡಿ ಚೆನ್ನಾಗಿದೆ. ಗುಡ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಗುಡ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್ ಇದ್ದಾಗಿರುತ್ತೆ. ನೋಡ್ತಾ ಇರ್ಬೋದು. ಈ ಗಾಡಿಗೂ ಅಷ್ಟೇ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಮ್ಯಾಗ್ವಿಲ್ ಕೂಡ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಡಿಸೈರ್ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಇದೊಂದು ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಓಪನಿಂಗ್ ಆಫರು, ಲಿಮಿಟೆಡ್ ಟೈಮ್ ಇರುತ್ತೆ. ಶೋರೂಮ್ ಓಪನ್ ಆಗಿರೋದಕ್ಕೆ ಮಾತ್ರ ಇಷ್ಟು ಕಮ್ಮಿ ಬೆಲೆಗೆ ಈ ಗಾಡಿಗಳು ಸಿಗ್ತಾ ಇರೋದು. ಇದು ಬೇಡ ಅಷ್ಟು ಇನ್ನೊಂದು VIP ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಕೊಡಿ ಸರ್. 2016 ಮಾಡ್ಲು ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡ್ಲಿದೆ ಸರ್ ಗಾಡಿ. ಜೀಗ್ ಮಾರೋ ರೇಟಲ್ಲಿ ಝೆಡ್ ಕೊಡ್ತೀನಿ ಸರ್ ನಾನು. ಅಂತ ರೇಟ್ಗೆ ಏನ್ ಹೇಳ್ತಾ ಇದ್ದೀರಾ ಸರ್? 13,99,000 ವಿತ್ KA ಮಾಡ್ಕೊಡ್ತೀನಿ. ಟಾಪ್ ಎಂಡ್ ಮಾಡಲ್ ಗಾಡಿ, ಸಿಂಗಲ್ ಓನರ್. 13,99,000. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಚಾನ್ಸ್ ಪ್ರೈಸ್ ಇದು. ಹೌದು ಸರ್, ಖಂಡಿತ. ಮಾಡಲ್ ವೆಹಿಕಲ್. ಹೌದು, 16 ಮಾಡ್ಲು ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡ್ಲಿದ್ದು. ಲೋನ್ ಕೂಡ ಆಗುತ್ತೆ. ಲೋನು ಕೂಡ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಬ್ರೀಜಾ ಇದೆ, ಎಲಿಫೆಂಟ್ ಗ್ರೇ ಕಲರ್. ಅದ್ರದ್ದು ಡೀಟೇಲ್ಸ್ ಕೊಡಿ ಸರ್. 2016 ಮಾಡ್ಲು ZDI. ನಿಮ್ಗೆ ಲೋನು ಕೂಡ ಆಗುತ್ತೆ ಸರ್ ಈ ಗಾಡಿಗೆ. ಇದು 6,40,000 ಹೇಳ್ತೀರಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ZDI ಸಿಂಗಲ್ ಓನರ್ ಗಾಡಿ. 16. ಓಕೆ, ಇದಕ್ಕೂ ಲೋನ್ ಆಗುತ್ತೆ ಆರಾಮಾಗಿ. ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಲೋ ಮೇಂಟೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾರುತಿ ಅದು ರಿಡ್ಸ್, ಅದ್ರದ್ದು ಡೀಟೇಲ್ಸ್ ಕೊಡಿ ಸರ್. ಮಾರುತಿ ರಿಡ್ಸ್ ಇದು. ಈ ಗಾಡಿ ನಿಮ್ಗೆ 2,35,000ಕ್ಕೆ NOC ತಕ್ಕೊಡ್ತೀನಿ ಸರ್. ಇದು 12 ಮಾಡ್ಲು ಸಿಂಗಲ್ ಓನರ್ ವಿತ್ KAಗೆ ಸರ್. ಸರ್ ವಿತ್ KAಗೆ ಎಕ್ಸ್ಟ್ರಾ ಒಂದು 35,000 ಬರುತ್ತೆ ಸರ್. ಇದಕ್ಕೆ ಎಕ್ಸ್ಟ್ರಾ 35,000 ಬರುತ್ತಾ? ಹೌದು, ಖಂಡಿತ. 2.5 ಲಕ್ಷ ಫೈನಲ್.
2,35,000 ರೂಪಾಯಿ NOC ತಗೊಡ್ತೀನಿ. ರಿಜಿಸ್ಟ್ರೇಷನ್ ಎಲ್ಲ ಸೇರಿದ್ರೆ 2,75,000 75,000 ರೂಪಾಯಿ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಯಾರಾದ್ರೂ ವ್ಯಾಗನರ್ಸ್ ನೋಡ್ತಾ ಇದ್ರೆ ನೀವು ಆದಷ್ಟು ಬೇಗ ಭುವನೇಶ್ವರಿ ಕಾರ್ಸ್ ನ ವಿಸಿಟ್ ಮಾಡಿ. ಏನ್ ಕಾರ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ನಿಮ್ಗೆ ಆಪ್ಷನ್ಸ್ ಇರುವಂತದ್ದು 5 ಗಾಡಿ ಇದೆ ಟೋಟಲ್ ಆಗಿ. ನೋಡ್ತಾ ಇದೀರಲ್ಲ, ಎಲ್ಲಾ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಸರ್. ಡೀಟೇಲ್ಸ್ ಕೊಡಿ ಸರ್. 2014 ಮಾಡಲು ಬರೀ 38,000 ಓಡಿದೆ ಗಾಡಿ. VXI 2,95,000 ವಿತ್ ಕೆ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಬರೀ 38,000 ಗಾಡಿ ಓಡಿದೆ. ಓಕೆ, ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಸಿಲ್ವರ್ ಬೇಡ ಅನ್ನೋರಿಗೆ ಇನ್ನೊಂದು ಎಲಿಫೆಂಟ್ ಗ್ರೇ ಕಲರ್ ಇದೆ. ಅದು ಗ್ರೇ 2012 ಮಾಡಲು. ಈ ಗಾಡಿ ಕೂಡ ಕೆ ಮಾಡ್ಕೊಡ್ತೀವಿ. 2,75,000 ಹೇಳ್ತೀವಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಓಕೆ, ಇನ್ನೊಂದು ಸಿಲ್ವರ್ ಆಪ್ಷನ್ ಇದೆ ಸರ್. ಇದು 2011 ಮಾಡಲು, ಸಿಂಗಲ್ ಓನರ್. ಇದು ಕೂಡ ಬರೀ ಗಾಡಿ ಓಡಿರೋದು 28,000 30,000 ಓಡಿದೆ ಅಷ್ಟೇ ಗಾಡಿ. ಈ ಗಾಡಿ ಕೂಡ ನಿಮ್ಗೆ 2,10,000 ಹೇಳ್ತೀರಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಸಿಲ್ವರ್ ಬೇಡ ಅನ್ನೋರಿಗೆ ಇನ್ನೊಂದು ವೈಟ್ ಆಪ್ಷನ್ ಇದೆ. K04NG9722 ರಿಜಿಸ್ಟ್ರೇಷನ್. ಡೀಟೇಲ್ಸ್ ಕೊಡಿ. ಇದು 2011 ಮಾಡಲು. ಇದು ಕೂಡ ನಿಮ್ಗೆ 2,10,000 ಹೇಳ್ತೀರಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಖಂಡಿತ ಸರ್. ವ್ಯಾಗನರ್ ಬೇಡ ಅನ್ನೋರಿಗೆ, ತುಂಬಾ ಜನ ಸ್ಯಾಂಟ್ರಾ ಹುಡುಕ್ತಾ ಇರ್ತಾರೆ ಅಂತವ್ರಿಗೆ ಇನ್ನೊಂದು K ರಿಜಿಸ್ಟರ್ಡ್ ಒಂದು ವೆಹಿಕಲ್ ಇದೆ. ಅದು ಬೇರೆ ಒಳ್ಳೆ ಮಾಡಿಫೈಡ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಮಾಡಲ್ ಗಾಡಿ ಇದು. ಓಕೆ, ಅಲಾವಿಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಗಾಡಿ 1,85,000 ರೇಟ್ ಹೇಳ್ತೀವಿ. ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 12 ಮಾಡಲು. ಸೊ ನೋಡ್ತಾ ಇದೀರಲ್ಲ, ಮೆರೂನ್ ಕಲರ್ ವೆಹಿಕಲ್ ಇದಾಗಿರುತ್ತೆ. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಟೈರ್ ಮ್ಯಾಗ್ವಿಲ್ ಕೂಡ ಹಾಕ್ಸಿರ್ತಾರೆ. ಕ್ರೇಜಿ ಏನಂದ್ರೆ ಇದ್ಯಾರೋ ಈ ವೆಹಿಕಲ್ ಬಂದ್ಬಿಟ್ಟು ಡಿ ಬಸ್ ಫ್ಯಾನ್ ಅನ್ಸುತ್ತೆ. ಪಿಕ್ಚರ್ ನೋಡ್ಕೋಬಿಡಿ. ಯಾರು ಡಿ ಬಸ್ ಫ್ಯಾನ್ ಯಾರು ಈ ವಿಡಿಯೋ ನೋಡ್ತಾರೆ ಆದಷ್ಟು ಬೇಗ ಬಂದು ಈ ಗಾಡಿ ತಗೊಂಡೋಗಿ. ದರ್ಶನ್ ಅವ್ರ ಫೋಟೋ ಕೂಡ ಈ ವೆಹಿಕಲ್ ಮೇಲೆ ಇದೆ. 1,85,000 ಕೋಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ರಾಬರ್ಟ್ ಮೂವಿ ಪಿಕ್ ಅದು. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ ಗಾಡಿನ ಪರ್ಚೇಸ್ ಮಾಡಿ. ಮಿಸ್ ಮಾಡ್ಕೋಬೇಡಿ. ಶೋರೂಮ್ ಹೊಸದಾಗಿರೋದ್ರಿಂದ ಲೋ ಪ್ರೈಸ್ಗೆ ಈ ಒಂದು ಆಫರ್ ನಡೀತಾ ಇರೋದು. ಎಲ್ಲಿವರೆಗೂ ಈ ಆಫರ್ ಇರುತ್ತೆ ಗೊತ್ತಿಲ್ಲ ಅಲ್ಲ ಸರ್? ಎಲ್ಲಿವರೆಗೂ ಇಲ್ಲ. ಯಾರಿಗೆ ಬಂದ್ರೆ ಅವ್ರಿಗೆ ಫಸ್ಟ್ ಆಫರ್ ಸಿಗುತ್ತೆ ಸರ್. ಅದೇ ಲಿಮಿಟೆಡ್ ಟೈಮ್ ಆಫರ್. ಲಿಮಿಟೆಡ್ ಟೈಮ್ ಆಫರ್. ಓಕೆ ಸರ್.